ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿ ಸ್ನ್ಯಾಕ್ಸಲ್ಲಿ ಒಂದು ಸ್ವೀಟ್ ರೆಸಿಪಿ, ಅಕ್ಕಿ ಹಾಲು ಬಾಯಿ, ಒಂದು ಹಾಟ್ ರೆಸಿಪಿ, ಆಲೂ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆರೋಗ್ಯವಾಗಿ ಆಯಿಲಿ ಫುಡ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಲೂ ಬೋಂಡ ಮಾಡಲು ಫಸ್ಟು ಆಲೂ ಪಲ್ಯ ಬೇಕು. ಸ್ಟವ್ ಮೇಲೆ ಸ್ಟೀಲ್ ಬಾಣಲಿ ಇಟ್ಕೊಳ್ಳಿ ಅಥವಾ ಮಣ್ಣಿನ ಮಡಿಕೆ ಮಾತ್ರ ಬಳಸಿ. ಅಲ್ಯೂಮಿನಿಯಂ ನಾನ್ ಸ್ಟಿಕ್ ತವಗಳನ್ನ ಬಳಸಬೇಡಿ. ಪಾತ್ರೆ ಬಿಸಿ ಆದಮೇಲೆ ಗಾಣದ ಶೇಂಗಾ ಎಣ್ಣೆನ ಹಾಕೊಳ್ಳಿ. ರಿಫೈನ್ಡ್ ಆಯಿಲ್ಸ್, ಪಾಮ್ ಆಯಿಲ್ಸ್ ಎಲ್ಲ ಬಳಸಬೇಡಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಖಾರಕ್ಕೆ ಸರಿ ಹೋಗುವಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ನಂತರ ಒಂದು 2 ದಪ್ಪ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಅನ್ರಿಫೈನ್ಡ್ ಸೀ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿನ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಳ್ಳಿ. ನಾನು ಅರ್ಧ ಕೆಜಿಯಷ್ಟು ಆಲೂಗಡ್ಡೆನ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕಲಸಿ. ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಕೊನೆಯದಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ. ತುಂಬ ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನಾನು ದೋಸೆಗೆ ಈ ಪಲ್ಯ ಮಾಡಿದ್ದೆ. ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಬೋಂಡಕ್ಕೋಸ್ಕರ. ಬೋಂಡ ಮಾಡಲು ಫಸ್ಟು ಒಂದು ಸ್ಟೀಲ್ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಒಳ್ಳೆ ಕ್ವಾಲಿಟಿದೆ ತೊಗೊಳ್ಳಿ. ಅದಕ್ಕೆ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. 1 ಚಮಚದಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಓಮ್ ಕಾಳು ಅಜ್ವೈನ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಕಲಿಸ್ಬೇಕು. ಕಲಿಸ್ದಲೇ ನೀರು ಹಾಕ್ಳಕ್ಕೆ ಹೋಗಬೇಡಿ. ಚೆನ್ನಾಗಿ ಕಲಿಸಿದ್ಮೇಲೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಗಂಟೇನೂ ಆಗಬಾರ್ದು, ಆ ರೀತಿ ಕಲಿಸ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಇರಬೇಕು. ಹಿಟ್ಟು ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಡೀಪ್ ಫ್ರೈಗೆ ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ಕು, ಅಲ್ಯೂಮಿನಿಯಂ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ರಿಫೈನ್ಡ್ ಆಯಿಲ್ಸು, ಪಾಮ್ ಆಯಿಲ್ಸ್ನೂ ದಯವಿಟ್ಟು ಬಳಸಬೇಡಿ. ನಾನು ಗಾಣದ ಶೇಂಗಾ ಎಣ್ಣೆನ ಬಳಸೋದು. ಎಣ್ಣೆ ಕಾಯುವಷ್ಟರಲ್ಲಿ ಆಲೂ ಪಲ್ಯನ ಚಿಕ್ಕ ಬಾಲ್ ಮಾಡ್ಕೊಳ್ಳಿ. ನಾನು ತೋರಿಸಿರೋ ರೀತಿ ಮಾಡ್ಕೊಳ್ಳಿ. ತುಂಬ ದಪ್ಪ ಬಾಲ್ ಬೇಡ, ಚಿಕ್ಕದಾಗಿ ಮಾಡಿದ್ರೇ ಅದೇ ದಪ್ಪ ಸೈಜ್ ಬಂದುಬಿಡುತ್ತೆ. ನೀವು ಇನ್ನೂ ದಪ್ಪ ಉಂಟೆ ಮಾಡಿಬಿಟ್ರೆ ತುಂಬ ದಪ್ಪ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ಅದರಲ್ಲಿ ಡಿಪ್ ಮಾಡಿಕೊಂಡು ನೋಡ್ಕೊಳ್ಳಿ. ಫಸ್ಟು ಹಿಟ್ಟು ಕರೆಕ್ಟಾಗಿದೆಯಾ ಅಂತ, ಎಣ್ಣೆ ಕಾದಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಅದರಲ್ಲಿ ಡಿಪ್ ಮಾಡಿ ಆಲೂನ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕಿ. ನೋಡಿ, ತುಂಬ ಈಸಿ ರೆಸಿಪಿ. ಕರೆಕ್ಟಾಗಿ 15 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೊರೆ ಬರ್ತಿದೆ ಅಂತ ಹೆದರ್ಕೋಬೇಡಿ. ಒಳ್ಳೆ ಎಣ್ಣೆ, ಗಾಣದ ಎಣ್ಣೆ, ಖಂಡಿತವಾಗ್ಲೂ ನೊರೆ ಬಂದೇ ಬರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದು ಹೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲೂ ಒಳಗಡೆ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದು 5ರಿಂದ 10 ನಿಮಿಷದ ಒಳಗಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಕಲರ್ ಬಂದ ತಕ್ಷಣ ತೆಗೆದುಬಿಡಿ. ಲೈಟ್ ಬ್ರೌನ್ ಕಲರ್ ಬರುತ್ತೆ. ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಅಷ್ಟೇ, ತುಂಬ ಹೆಲ್ದಿಯಾಗಿ ಆಲೂ ಬೋಂಡನ ಮಾಡ್ಕೋಬೋದು. ಗಾಣದ ಎಣ್ಣೆ, ಕಬ್ಬಿಣದ ಬಾಂಡಿ ಬಳಸಿ ಒಳ್ಳೆ ಪದಾರ್ಥಗಳನ್ನ ಬಳಸಿ ಮಾಡಿದ್ರೆ ಖಂಡಿತವಾಗ್ಲೂ ಡೀಪ್ ಫ್ರೈ ಕೂಡ ಹೆಲ್ದಿ ಸ್ನ್ಯಾಕ್ ಆಗುತ್ತೆ. ಹಾಗಂತ ವಾರಕ್ಕೆ 2 ಸಲ ಮಾಡ್ಕೊಂಡು ತಿನ್ನಬೇಡಿ. ತಿಂಗ್ಳಿಗೆ 1 ಸಲ ಮಾಡ್ಕೊಂಡು ತಿನ್ನಬೇಕು. ಓಕೆನಾ? 3ರಿಂದ 4 ತಿನ್ನಿ ಮ್ಯಾಕ್ಸಿಮಮ್, ಅದ್ರ ಮೇಲೆ ತಿನ್ನಬಾರ್ದು. ಇನ್ನು ಸಾಸು ಅಷ್ಟೇ, ಕೆಮಿಕಲ್ ಇರುವಂಥ ಸಾಸ್ಗಳನ್ನ ತರಕ್ಕೆ ಹೋಗಬೇಡಿ. ಈ ರೀತಿ ಆರ್ಗ್ಯಾನಿಕ್ ಟೊಮೊಟೊ ಸಾಸ್ನ ಅಥವಾ ಕೆಚಪ್ನ ಬಳಸಿ. ನಾಪೂರ್ ಅವ್ರದ್ದು ಇವ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ನಾನು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. 100% ಆರ್ಗ್ಯಾನಿಕ್. ಯಾವುದೇ ಥರ ಸಕ್ಕರೆ, ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಏನೂ ಹಾಕಿರಲ್ಲ. ನಿಮಗೆ ಕೆಚಪ್ ಬೇಡ ಅಂತಂದರೆ ಹಾಗೆ ಎಂಜಾಯ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಆಲೂ ಪಲ್ಯ ಮಾಡಿದಾಗ ನಾನು ತೋರಿಸಿರೋ ರೀತಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ. ನೆಕ್ಸ್ಟ್ ನಮ್ಮ ಹೆಲ್ದಿ ಸ್ನ್ಯಾಕ್ ಅಕ್ಕಿ ಹಾಲು ಬಾಯಿ ಮಾಡೋಣ. ಅದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿನ 6 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. 6 ಗಂಟೆ ಆದಮೇಲೆ ನೀರೆಲ್ಲನೂ ಚೆಲ್ಬಿಟ್ಟು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ಪು ಕಾಯಿ ತುರಿನ ಹಾಕ್ಕೋಬೇಕು. 2 ಕಪ್ಪಷ್ಟು ಬೆಲ್ಲ ಹಾಕ್ಕೋಬೇಕು. ನಾನು 1 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ. ಟೋಟಲಾಗಿ 4 ಕಪ್ಪಷ್ಟು ನೀರು ಬೇಕಾಗುತ್ತೆ. ಫಸ್ಟು ಇಲ್ಲಿ 1 ಕಪ್ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೀವು ಸ್ವೀಟ್ನ ಕಡಿಮೆ ತಿನ್ನೋರಾದರೆ 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ಸಾಕಾಗುತ್ತೆ. ನಮ್ಮನೇಲಿ ಮಕ್ಕಳು ಸ್ವಲ್ಪ ಸ್ವೀಟ್ ಜಾಸ್ತಿ ಕೇಳ್ತಾರೆ, ಅದಕ್ಕೆ 2 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮೆತ್ತಗೆ ರುಬ್ಕೋಬೇಕು. ನಂತರ 4ರಿಂದ 5 ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪ್ಲೇಟ್ ತೊಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ದೇಸಿ ಹಸುವಿನ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸೌರಿ ರೆಡಿ ಮಾಡಿ ಇಟ್ಕೊಳ್ಳಿ.
ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿ ಕಾರ್ನರ್ ಎಲ್ಲ ಕಡೆಯೂ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆನ ಇಟ್ಕೊಳ್ಳಿ. ಅಲ್ಯೂಮಿನಿಯಂ ಪಾತ್ರೆ, ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ಪಾತ್ರೆಗೆ ನಾವು ರುಬ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ 3 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 4 ಕಪ್ಪು. 1 ಕಪ್ ಅಕ್ಕಿಗೆ 1 ಕಪ್ ಕಾಯಿ ತುರಿ, 2 ಕಪ್ಪಷ್ಟು ಬೆಲ್ಲದ ಪುಡಿ, 4ರಿಂದ 5 ಏಲಕ್ಕಿ, 4 ಗ್ಲಾಸಷ್ಟು ನೀರು, 2 ಸ್ಪೂನಷ್ಟು ತುಪ್ಪ. ಇಷ್ಟು ಪದಾರ್ಥಗಳು ಬೇಕು. ಚೆನ್ನಾಗಿ ಕಲಿಸ್ತಾನೇ ಇರಬೇಕು. ಕಮ್ಮಿ ಅಂದರೂ 50 ನಿಮಿಷ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ನೀವು ಕೈನ ಆಡಿಸ್ತಾನೇ ಇರಬೇಕು. ಕೈ ಆಡಿಸೋದು ನಿಲ್ಲಿಸಿದ್ರೆ ಗಂಟಾಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಧ ಗಂಟೆ ಆದಮೇಲೆ ಈ ರೀತಿ ಬರುತ್ತೆ. ಆಗ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. 2ರಿಂದ 3 ಸ್ಪೂನಷ್ಟು ದೇಸಿ ಹಸುವಿನ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಮತ್ತೆ 10ರಿಂದ 15 ನಿಮಿಷ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಕಲಸಿದ್ಮೇಲೆ ಈ ರೀತಿ ಗಟ್ಟಿ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ನೀರು ಥರ ಇರುತ್ತಲ್ವ, ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ. ಆಲ್ಮೋಸ್ಟ್ ಆಗ್ತಾಯಿದೆ. ಇನ್ನೊಂದು 5 ನಿಮಿಷ. ಕೊನೆಯದಾಗಿ ನಾವು ತುಪ್ಪ ಹಾಕಿರ್ತೀವಲ್ವ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಆಗ ಆಗಿದೆ ಅಂತ ಅರ್ಥ. ಕರೆಕ್ಟಾಗಿ ಆಗಿದೆ. ಈಗ ಅದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ನೀಟಾಗಿ ತಟ್ಟೆಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಬಿಡಿ. 1 ಗಂಟೆ ನಂತರ ಒಂದು ಚಾಕುಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೀಟಾಗಿ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ಅಷ್ಟೇ. ತುಂಬ ರುಚಿಕರವಾದ ಅಕ್ಕಿ ಹಾಲು ಬಾಯಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟಿದ್ರೆ ಕರ್ಗೋಗ್ತಾ ಇರುತ್ತೆ, ಆ ರೀತಿ ಇರುತ್ತೆ ಈ ಸ್ವೀಟು. ನೀವು ಟ್ರೈ ಮಾಡಿ ನನಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೆಲ್ದಿ ಸ್ನ್ಯಾಕ್ಸ್, ಹಾಟ್ ಆ್ಯಂಡ್ ಸ್ವೀಟ್ ಇಷ್ಟ ಆಯಿತಾ? ಹಾಗಾದರೆ ಈ ವಿಡಿಯೋನ ಒಂದ್ಸಲ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.